ಎಲ್ರಿಗೂ ನಮಸ್ಕಾರ. ಸೊ ಬೆಂಗಳೂರಲ್ಲಿ ಯಾರಾದರೂ ಮನೆ ಹುಡುಕ್ತಾ ಇದ್ದರೆ ಈ ಒಂದು ಸಿಂಪಲ್ ಟಿಪ್ಸ್ನ ನೀವು ಇಟ್ಕೊಂಡಿರಿ. ಸೊ ಯಾರೇ ಆದ್ರೂ ಈಗ ಎಕ್ಸಾಂಪಲ್ ನೀವು ಬೆಳ್ಳಂದೂರು ಸರ್ಜಾಪುರ ರೋಡಲ್ಲಿ ಮನೆ ಹುಡುಕ್ತಿದ್ರೆ ಡೋಂಟ್ ಸರ್ಚ್ ಇನ್ ಬೆಳ್ಳಂದೂರು ಆ್ಯಂಡ್ ಸರ್ಜಾಪುರ ಮೇನ್ ಏರಿಯಾದಲ್ಲಿ. ಯಾವಾಗಲೂ ನೀವು ಮೇನ್ ಏರಿಯಾ ಮತ್ತು ಮೇನ್ ರೋಡಲ್ಲಿ ಅಕ್ಕಪಕ್ಕ ರೆಂಟು ತುಂಬ ಜಾಸ್ತಿ ಇರುತ್ತೆ. ಹಾಗೆ ಪಿ ಜಿ ಏರಿಯಾ ಮತ್ತು ಕಮರ್ಷಿಯಲ್ ಆಗಿರುತ್ತೆ. ಸೊ ನಿಮಗೆ ರೆಂಟ್ ಬಂದು ಸ್ಕೈ ರಾಕೆಟ್ ಆಗಿರುತ್ತೆ. 1 BHK 25,000 30,000ವರೆಗೂ ಹೇಳ್ತಾರೆ. ಮತ್ತು ಮೋಸ್ಟ್ ಆಫ್ ದೆಮ್ ಬ್ರೋಕರ್ಸ್ ಇರ್ತಾರೆ. ಸೊ ಅದಕ್ಕೆ ನೀವು ಅವಾಯ್ಡ್ ಮಾಡಬೇಕು ಅಂದರೆ ಜಸ್ಟ್ ಒಂದು 4-5 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ಇಫ್ ಯು ಆರ್ ಸರ್ಚಿಂಗ್ ಫಾರ್ ದ ಫ್ಲ್ಯಾಟ್ಸ್ ಅಂದರೆ ಯು ವಿಲ್ ಗೆಟ್ ಅ ವೆರಿ ಗುಡ್ ಫ್ಲ್ಯಾಟ್ ವಿತ್ ಅ ಡೀಸೆಂಟ್ ಪ್ರೈಸು ವಿತ್ ನೋ ಪ್ರಾಬ್ಲಮ್ಸು. ಸೊ ಅದಕ್ಕೋಸ್ಕರ ನಾನು ಸಜೆಸ್ಟ್ ಮಾಡೋದು, ಸೊ ಇಫ್ ಯು ಆರ್ ವರ್ಕಿಂಗ್ ಇನ್ ಬೆಳ್ಳಂದೂರು ಮತ್ತು ಇದರಲ್ಲಿ ಅಂತಂದರೆ ಸರ್ಚ್ ಫಾರ್ ದ ನಿಯರ್ ಬೈ ಲೊಕೇಶನ್ ವಿತಿನ್ 4-5 ಕಿಲೋಮೀಟರ್ಸು ಫಾರ್ ದ ಫ್ಯಾಮಿಲಿ. ಇಫ್ ಬ್ಯಾಚುಲರ್ಸ್ ಅಂತಂದರೆ ದೇ ಆರ್ ಓಕೆ ವಿತ್ ಪಿ ಜಿ. ಸೊ ಪಿ ಜಿನೂ ಅಷ್ಟೇ ನಿಮಗೆ ಮೇಯ್ನ್ ರೋಡಲ್ಲಿ ನಿಮಗೆ ಯಾವಾಗಲೂ ಜಾಸ್ತಿ ಇರುತ್ತೆ ವಿತ್ ಲೆಸ್ ಫೆಸಿಲಿಟೀಸು. ಕಂಜೆಸ್ಟೆಡ್ ಆಗಿರುತ್ತೆ, ಸೌಂಡ್ಸ್ ಇರುತ್ತೆ, ಇದೆಲ್ಲ ಪ್ರಾಬ್ಲಮ್ಸ್ ಇರುತ್ತೆ. ಸೊ ಅದ್ರ ಬದಲು ನೀವು ಸ್ವಲ್ಪ ಒಳಗಡೆ ವಿತಿನ್ 2-3 ಕಿಲೋಮೀಟರ್ಸ್ ಇನ್ ಕೇಸ್ ನಿಮ್ಮ ಹತ್ರ ವೆಹಿಕಲ್ಸ್ ಇದ್ದರೆ ಸೊ ಬೆಟರ್ ಟು ಪ್ರೊಸೀಡ್ ವಿತ್ ದಟ್. 4-5 ಕಿಲೋಮೀಟರ್ ನಿಮಗೆ ಒಳ್ಳೆ ಡೀಸೆಂಟ್ ಪ್ರೈಸಲ್ಲಿ ನಿಮಗೆ ಒಳ್ಳೆ ಮನೆ ಸಿಗುತ್ತೆ. ಒಂದು 18,000 ರೂಪಾಯಿಲೆಲ್ಲ ನಿಮಗೆ ಸೂಪರಾಗಿರೋ ಮನೆ ಬೆಳ್ಳಂದೂರಲ್ಲಿ ಸಿಗುತ್ತೆ. ಸೊ ನೀವು ನಿಯರ್ ಬೈ ಲೊಕೇಶನ್ ವಿತ್ 4-5 ಕಿಲೋಮೀಟರ್ ಸರೌಂಡಿಂಗ್ಸಲ್ಲಿ ನೋಡೋದಾದರೆ. ಇಲ್ಲ ನನಗೆ ಮೇಯ್ನ್ ರೋಡಲ್ಲೇ ಬೇಕು ಅಂತಂದರೆ ಸೊ ಆಬ್ವಿಯಸ್ಲಿ ಯು ಹ್ಯಾವ್ ಟು ಪೇ ಮೋರ್. ಮತ್ತು ನಿಮಗೆ ಆ ಒಂದು ಫೀಲ್ ಸಿಗೋದಿಲ್ಲ. ಮತ್ತು ಆದಷ್ಟು ಬ್ರೋಕರ್ಸ್ನ ತೊಗೊಳ್ಳಿ ಇನ್ ಕೇಸ್ ಇಫ್ ಯು ವಾಂಟ್ ಇಟ್ ಇನ್ ಅ ಗುಡ್ ರೆಂಟ್. ಮತ್ತು ನಿಮಗೆ ಮೇಯ್ನ್ ರೋಡಲ್ಲೂ ಬೇಕು ಅಂದರೆ ಬ್ರೋಕರ್ಸ್ ಹೆಲ್ಪ್ ತೊಗೊಳ್ಳಿ. ಅಗೇನ್ ಯು ಹ್ಯಾವ್ ಟು ಪೇ 1 ಮಂತ್ ಬ್ರೋಕರೇಜ್. ಇಟ್ಸ್ ಅ ಕಾಮನ್ ಎವ್ರಿವೇರ್. ನೀವು 1 ಮಂತ್ ಬ್ರೋಕರೇಜ್ನ ಪೇ ಮಾಡಬೇಕಾಗುತ್ತೆ. ಇಲ್ಲಾಂದರೆ ನನ್ನ ಚಾನಲ್ಲಿ ನಾನು ಒಂದು ನಿಯರ್ ಬೈ ಲೊಕೇಶನಲ್ಲಿ ನಾನು ಹಾಕ್ತಾಯಿರ್ತೀನಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಬೇಕಾದ್ರೆ ನೋಡಿ. ಬೇಕಾದ್ರೆ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ, ಒಂದು ಮನೆಯನ್ನು ಬೇಕಾದ್ರೆ ವೀಡಿಯೋ ಕವರ್ ಮಾಡಿಕೊಡ್ತೀನಿ. ಸೊ ಬೆಳ್ಳಂದೂರಲ್ಲಿ ಸೊ ನಿಯರ್ ಟು ದ ಮೇನ್ ರೋಡ್ ಬರುತ್ತೆ. ಎಷ್ಟು ರೆಂಟ್ ಹೇಳ್ತಿದ್ದಾರೆ 1 BHK ಅಂತ, ಮತ್ತು ಅದು ಯಾವ ಕಂಡೀಷನ್ಲಿದೆ ಮನೆ ಅಂತ. ಸೊ ದಟ್ಸ್ ಹೌ ಇಟ್ ಈಸ್. ಸೊ ನಿಮಗೆ ಮನೆಗಳು ಬೇಕಾದರೆ ಐ ಸಜೆಸ್ಟ್ ಗೋ ಬಿಟ್ ಅರೌಂಡ್ 4-5 ಕಿಲೋಮೀಟರ್ ಸರೌಂಡಿಂಗ್ಸ್ ಫ್ರಮ್ ದ ಮೇನ್ ರೋಡು. ಸೊ ಅವಾಗ ನಿಮಗೆ ಬ್ಯೂಟಿಫುಲ್ ಮನೆ ವಿತ್ ಪೀಸ್ಫುಲ್ ಲೈಫು ನಿಮಗೆ ಸಿಕ್ಬಿಡುತ್ತೆ. ಮತ್ತು ಓನರ್ ಕಿರಿಕಿರಿ ಇರೋದಿಲ್ಲ. ಮತ್ತು ಇಯರ್ಲಿ ನಾರ್ಮಲಾಗಿ ಆ್ಯಸ್ ಪರ್ ದ ಅಗ್ರಿಮೆಂಟು 11 ಮಂತ್ಸ್ ಅಗ್ರಿಮೆಂಟು. ಸೊ 5% ಇಂಕ್ರಿಮೆಂಟ್ ಆಗುತ್ತೆ. ಸ್ವಲ್ಪ ಓನರ್ಗಳು ರೈಸ್ ಕೂಡ ಮಾಡೋದಿಲ್ಲ. ಎಗೇನ್ ಇಟ್ ಡಿಪೆಂಡ್ಸ್ ಆನ್ ದ ಓನರ್. ನೀವು ಮೇನ್ ಲೊಕೇಶನ್ಗೆ ಹೋದಾಗ ಈ ರೀತಿ ಇದ್ದೇ ಇರುತ್ತೆ. 5% ಮಾಡ್ತಾರೆ, 10% ಮಾಡ್ತಾರೆ. ಸೊ ನಿಮಗೆ ಅದರಲ್ಲಿ ಯಾವುದೇ ಇದಿರಲ್ಲ. ನಾನು ನೋಡಿದ ಮಟ್ಟಿಗೆ ಸುಮಾರು ಜನ ಟೆನೆಂಟ್ಸು ಕೂಡ ಕಂಪ್ಲೇಂಟ್ ಮಾಡ್ತಾರೆ. ಸೊ 11 ಮಂತ್ಸಲ್ಲೇ 20% ಹೈಕ್ ಮಾಡಿಬಿಟ್ಟು 30% ಹೈಕ್ ಮಾಡಿದ್ರೆ ಇದು ಕಾಮನ್. ಸೊ ಇಫ್ ಯು ಆರ್ ಟ್ರಾವೆಲಿಂಗ್ ಬಿಟ್ ಇನ್ಸೈಡ್ ಅರೌಂಡ್ 4 ಕಿಲೋಮೀಟರ್ಸ್ ಅಂದಾಗ ನಿಮಗೆ ಒಂದು ಒಳ್ಳೆ ಲೊಕೇಶನ್ಲೇ ಸಿಕ್ಬಿಡುತ್ತೆ. ಮತ್ತು ಡೀಸೆಂಟಾಗಿರುತ್ತೆ. ಬೈಕ್ ಪಾರ್ಕಿಂಗ್, ಕಾರ್ ಪಾರ್ಕಿಂಗ್ ಎಲ್ಲ ನಿಮ್ಗೆ ಸಿಕ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಐ ಸಜೆಸ್ಟ್. ಸೊ ಇಟ್ಸ್ ಕಂಪ್ಲೀಟ್ಲಿ ಯುವರ್ ಕಾಲ್ ಅಟ್ ದಿ ಎಂಡ್ ಆಫ್ ದಿ ಡೇ. ಸೊ ವಿಚ್ ಒನ್ ಯು ಟು ಪ್ರೊಸೀಡ್ ಆರ್ ಹೌ ಇಟ್ ಈಸ್ ಎವ್ರಿಥಿಂಗ್ ಅಂತ. ಸೊ ಇದೆಲ್ಲ ನೋಡಿ. ಇದೆಲ್ಲ ಬಂದು ನಿಮಗೆ ಬೆಳ್ಳಂದೂರು ಅಕ್ಕಪಕ್ಕ ಲೊಕೇಶನ್ ಬರುತ್ತೆ. ಎಲ್ಲ ಕಂಪ್ಲೀಟ್ ಗೇಟೆಡ್ ಅಪಾರ್ಟ್ಮೆಂಟ್. ಇಲ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ಎಷ್ಟಿರ್ಬೋದು? ರೆಂಟು ಇಲ್ಲಿ 2 BHK 40,000 ಪ್ಲಸ್ ನಡೀತಾ ಇದೆ. 2 BHK 40,000 ಪ್ಲಸ್. ಸೊ ನಿಮಗೆ ಬೆಳ್ಳಂದೂರು ಅಕ್ಕಪಕ್ಕ ಇದೆಲ್ಲ ಶೋಭಾ, ಬಟ್ ಗೇಟೆಡ್ ಅಪಾರ್ಟ್ಮೆಂಟ್. ಯು ವಿಲ್ ಗೆಟ್ ಆಲ್ ದ ಫೆಸಿಲಿಟೀಸು. ಸೊ ಹಾಗೆ ರೆಂಟ್ ಕೂಡ ಜಾಸ್ತಿ ಇರುತ್ತೆ. ಸೊ ಮೇಂಟೆನೆನ್ಸೇ ನಿಮ್ಗೆ ಒಂದು ಅರೌಂಡ್ 7,000-8,000 ರೂಪೀಸ್ ಅಷ್ಟು ನಿಮಗೆ ಮೇಂಟೆನೆನ್ಸೇ ಬಂದುಬಿಡುತ್ತೆ ಈ ಒಂದು ಅಪಾರ್ಟ್ಮೆಂಟ್ಸಲ್ಲೆಲ್ಲ. ಸೊ ಬೆಳ್ಳಂದೂರು, ಸರ್ಜಾಪುರ, ಮಾರತಹಳ್ಳಿ, ವೈಟ್ಫೀಲ್ಡು, ಸೊ ಇದೆಲ್ಲ ಬಂದು ರೆಂಟಲ್ಲಿ ತುಂಬ ಚೆನ್ನಾಗಿ ಬೂಮ್ ಆಗ್ತಾ ಇರೋ ಏರಿಯಾಗಳು. ಮತ್ತು ಅಲ್ಲಿ ತುಂಬ ಕಂಪನಿಗಳು, ಈಗ ಎಂಬೆಸಿ ಟೆಕ್ ಪಾರ್ಕ್ ಇರ್ಬೋದು, ಈಕೋ ಸ್ಪೇಸ್ ಆಗಿರ್ಬೋದು, ETV, ಸೊ ಇದೆಲ್ಲ ಇದ್ರ ಇಂಜಿನಿಯರಿಂಗ್ ಕಂಪ್ನಿಗಳು, ಗೂಗಲ್ಲು, ಸುಮಾರು ಫ್ಲಿಪ್ಕಾರ್ಟು, ಡಿಲಾಯ್ಟ್, ಸೊ ಈ ಥರ ತುಂಬ ದೊಡ್ಡ ಕಂಪ್ನಿಗಳು ಇಲ್ಲೇ ಲೊಕೇಟ್ ಆಗಿರೋದ್ರಿಂದ ಸೊ ದೇ ಆರ್ ಅರ್ನಿಂಗ್ ಅ ಲಾಟ್. IITians ಇರ್ತಾರೆ. IIT ಮಾಡ್ಕೊಂಬಂದು ಅವ್ರಿಗೆ ಸ್ಟಾರ್ಟಿಂಗ್ ಪ್ಯಾಕೇಜೇ 4-5 lakhs ಇರುತ್ತೆ ಪರ್ ಮಂತು. ಸೊ ದೇ ಆರ್ ಹ್ಯಾಪಿ ಟು ಪೇ ಅರೌಂಡ್ 40-50,000. ಇಟ್ಸ್ ಲೆಸ್ ಫಾರ್ ದೆಮ್. ಓನ್ಲಿ ಥಿಂಗ್ ದೇ ವಾಂಟ್ ಅ ಫೆಸಿಲಿಟಿ. ಸೊ ಇನ್ ಕೇಸ್ ನೀವು 40-50,000 ಪೇ ಮಾಡಬೇಕಂದ್ರೆ ಇನ್ಸ್ಟೆಡ್ ಯು ಕ್ಯಾನ್ ಪರ್ಚೇಸ್ ದ ಫ್ಲ್ಯಾಟೇ ಅಲ್ವಾ. ಸೊ ಆರಾಮಾಗಿ ನೀವು ಫ್ಲ್ಯಾಟೇ ಪರ್ಚೇಸ್ ಮಾಡ್ಬೋದು ಆ ಒಂದು ರೆಂಟ್ನ ನೀವು ಕಟ್ಟೋ ಬದಲು. ಸೊ ನೋಡಿ ನಿಮಗೆ ಹೆಂಗೆ ಬೇಕಂತ. ನಿಮಗೆ ಎಕ್ಸಾಂಪಲ್ ಈಗ ಬೆಳ್ಳಂದೂರು ಅಂತಂದರೆ ಸೊ ನಿಯರ್ ಬೈ ಏರಿಯಾಗಳು ಅಂತಂದರೆ ಕಸವನಹಳ್ಳಿ ಬರುತ್ತೆ. HSR ಅಲ್ಲಿ ಅಗೇನ್ HSR ಇಟ್ಸ್ ಎ ಮಿಡಲ್ ಫಾರ್ ಎವ್ರಿಥಿಂಗ್. ಹೊಸೂರು ಸರ್ಜಾಪುರ ರೋಡ್ ಅಂತ. ಸೊ HSR ಫುಲ್ ಅಬ್ಸರ್ವೇಷನು. ಅಲ್ಲಿ ನಿಮಗೆ ರೆಂಟ್ ಆಬ್ವಿಯಸ್ಲಿ ಜಾಸ್ತಿ ಇದ್ದೇ ಇದೆ, ಬಟ್ ಒಂದು ಕಂಫರ್ಟ್ ರೆಂಟು ಅಲ್ಲೂ ಕೂಡ ಒಂದು 18,000 20,000 ಎಲ್ಲ ನಡೀತಾ ಇರುತ್ತೆ. ಸೊ ಇನ್ ಕೇಸ್ ನೀವು ಎಲೆಕ್ಟ್ರಾನ್ ಸಿಟಿಗೆ ಹೋದರೆ ಸೊ ಎಲೆಕ್ಟ್ರಾನ್ ಸಿಟಿ ಅರೌಂಡ್ 5-6 ಕಿಲೋಮೀಟರ್. ಮತ್ತು ACS ಲೇಔಟ್ ಬರುತ್ತೆ. ಸಿಂಗ್ಸ್ ಅಂದರೆ ACS ಲೇಔಟು, ಮಾರತಹಳ್ಳಿ ACS ಲೇಔಟು, ಕಾಡು ಬೀಸ್ನಳ್ಳಿ, ಹೂಡಿ. ಸೊ ಈ ಲೊಕೇಶನ್ಲೆಲ್ಲ ನೀವು ಆರಾಮಾಗಿ ಸರ್ಚ್ ಮಾಡ್ಕೊಳ್ಬೋದು. ಸೊ ಅದ್ರಲ್ಲಿ ನಿಮ್ಗೆ ಡೀಸೆಂಟ್ ಸಿಗುತ್ತೆ. ಸಿಂಗ್ಸ್ ಅಂದರೆ ಮತ್ತು ಕೂಡ್ಲುಗೇಟಲ್ಲಿ ನಿಮಗೆ ರೆಂಟ್ ಎಲ್ಲ ಬಂದು ಅಪ್ರಾಕ್ಸಿಮೇಟಾಗಿ ಒಂದು 1 BHKಗೆ 14,000 15,000 ಅಥವಾ 16,000 ಅಲ್ಲಿ ತುಂಬ ಚೆನ್ನಾಗಿರೋ ಮನೆ. ಸೊ ನೀವು ಕಂಪೇರೇ ಮಾಡೋದಕ್ಕಾಗಲ್ಲ. ಸೊ ಅಷ್ಟು ಚೆನ್ನಾಗಿರೋ ಮನೆಗಳು ಸಿಗುತ್ತೆ. ಸೊ ಈ ರೋಡಲ್ಲಿ ಹೋಗ್ತಾ ಇದ್ದೀನಿ ನಾನು, ನಿಮಗೆ ಮುಂದೆ ತೋರಿಸ್ತೀನಿ. ಇದರಲ್ಲಿರೋದು 1 BHK. ಸೊ ಒಬ್ಬ ಓನರು 20,000 ಹೇಳ್ತಿದ್ದಾರೆ
ನಿಜವಾಗ್ಲೂ ವರ್ತಿದೆಯಾ ಮನೆಗೆ? ನಾನಂತೂ ಇಲ್ಲ ಅಂತ ಹೇಳ್ತೀನಿ. ಸೊ 20,000 ಪ್ಲಸ್ 1 lakh ಡೆಪಾಸಿಟ್ ಹೇಳ್ತಿದ್ದಾರೆ 1 BHKಗೆ. ಏನೇನೂ ಇಲ್ಲ ಆ ಮನೆಯಲ್ಲಿ. ಸೊ ಅಂಥ ಮನೆಗಳಿಗೆ ಅಷ್ಟೊಂದು ಕೋಟ್ ಮಾಡ್ತಿದ್ದಾರೆ. ಓನ್ಲಿ ಥಿಂಗ್ ಡಿಮ್ಯಾಂಡ್ ಆ ರೀತಿ ಇದೆ. ಸೊ ಪೀಪಲ್ ಆರ್ ರೆಡಿ ಟು ಪೇ. ಓನ್ಲಿ ಟೈಮ್ನ ಸೇವ್ ಮಾಡೋದಕ್ಕೆ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಅವರು ಇಷ್ಟು ಟ್ರಾವೆಲ್ ಮಾಡಬಾರ್ದು ಅಂತ ಆ ಮನೆಗಳನ್ನೂ ಅಫೋರ್ಡ್ ಮಾಡ್ತಾರೆ. 20,000 ರೆಂಟ್ ಕೂಡ ಕೊಟ್ಟು ತೊಗೊತಾರೆ ಈ ಥರ ಮನೆಗಳನ್ನ. ಐ ಡೋಂಟ್ ರೆಕಮೆಂಡ್. ಸೊ ಇಫ್ ಯು ಹ್ಯಾವ್ ಅ 2-wheeler ವೆಹಿಕಲ್, ಸೊ ಬೆಟರ್ ಟು ಟ್ರಾವೆಲ್ ಅರೌಂಡ್ 4-5 kilometers ನಿಯರ್ ಬೈ, ಬಟ್ ಯು ಕ್ಯಾನ್ ಸೇವ್ ಅಪ್ ಟು 10,000 rupees. ಮತ್ತು ಡೀಸೆಂಟ್ ಪ್ಲೇಸಲ್ಲಿ ಒಳ್ಳೆ ಮನೆಯನ್ನು ನೀವು ಸಿಕ್ಬಿಡುತ್ತೆ ನಿಮಗೆ. ಸೊ ಇಲ್ಲಿ ನೀವು ಇನ್ನೊಂದು 15,000-16,000 ಅಂತಂದರೆ ನೀವು ಆ ಕಡೆಯಲ್ಲಿ ನಿಮ್ಗೆ ಎಲ್ಲ ಫೆಸಿಲಿಟೀಸ್ ಇರುತ್ತೆ, ಇನ್ಕ್ಲೂಡಿಂಗ್ ಸೆಕ್ಯೂರಿಟಿ ಇರ್ತಾರೆ, ಪವರ್ ಬ್ಯಾಕಪ್ ಇರುತ್ತೆ, ಲಿಫ್ಟ್ಗಳು ಸಿಗುತ್ತೆ ಒಂದೊಂದು ಕಡೆ. ಸೊ ಇದೆಲ್ಲ ಫೆಸಿಲಿಟೀಸ್ಗಳೇ ಇರೋದ್ರಿಂದ ನಿಮಗೆ ಅಲ್ಲಿ ನಿಮ್ಗೆ ಕನ್ವೀನಿಯೆಂಟ್ ಆಗುತ್ತೆ. ಈವನ್ ನಿಮಗೆ ರೆಂಟ್ ಇಂಕ್ರಿಮೆಂಟು ನಾನು ಹೇಳಿದ ರೀತಿ ಪದೇ ರೀತಿ ರೆಂಟ್ ಇಂಕ್ರಿಮೆಂಟ್ ಎಲ್ಲ ಆಗೋದಿಲ್ಲ. ನಿಮಗೆ ಟ್ರಾವೆಲ್ ಮಾಡೋದಕ್ಕೂ ಚೆನ್ನಾಗಿರುತ್ತೆ. ಈಗ ಬೆಳ್ಳಂದೂರಿಂದ ನಿಮಗೆ ಕೂಡ್ಲು ಅಂತ ತೊಗೊಳ್ಳಿ. ಸೊ ಅಲ್ಲಿ ಮೆಟ್ರೋ ಎಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ಇಲ್ಲಿ ನೋಡಿ, ಈ ಓನರಲ್ಲ ಅವರ ಕೇರ್ಟೇಕರು ಕೇಳಿದ್ವಿ ಎಷ್ಟು ರೆಂಟು ಅಂತ. ಸೊ ಇವ್ರು ಹೇಳಿದ್ರು 2 BHKಗೆ 38,000 rupees ಪ್ಲಸ್ ಮೇಂಟೆನೆನ್ಸ್ ಅಂತೆ. ಅದ್ರ ಜೊತೆ 2,000 rupees ಕಾರ್ ಪಾರ್ಕಿಂಗ್ಗೆ ಚಾರ್ಜ್ ಕೊಡಬೇಕಂತೆ. ಸೊ ಎಷ್ಟಾಯಿತು? ಹತ್ತತ್ರ ನಿಮಗೆ ಒಂದು 42,000 ಆಯಿತು ಈ ಒಂದು ಬಿಲ್ಡಿಂಗಲ್ಲಿ. 42,000 ಓನ್ಲಿ ಬಿಕಾಸ್ ಅವ್ರು ಕಾರ್ ಪಾರ್ಕಿಂಗ್ ಮತ್ತು ಬೈಕ್ ಪಾರ್ಕಿಂಗ್ ಕೊಡ್ತಾ ಇದ್ದಾರೆ ಅಂತ. ಸೊ ಈ ಮನೆ ನಾನು ತೋರಿಸೋದಿಲ್ಲ, ಏನಕ್ಕೆ ಅಂದರೆ ಜನ ಆಲ್ರೆಡಿ ಸ್ಟೇ ಆಗ್ತಿದ್ರು. ಇದು ನಾನು ಹೇಳಿದ್ನಲ್ಲ, ಸೊ 1 BHK 20,000 ಹೇಳಿದ್ರು ಅಂತ. ಸೊ ಆ ಮನೆ ಇದು. ಸೊ ಇದು ನೋಡಿ, ಈ ಬಿಲ್ಡಿಂಗಲ್ಲಿ ಏನೇನೂ ಇಲ್ಲ. ಫಸ್ಟ್ ಆಫ್ ಆಲ್ ಗ್ರೌಂಡ್ ಫ್ಲೋರ್ ಇದೆ, ಮತ್ತು ಗಾರ್ಬೇಜ್ ಎಲ್ಲ ಪಕ್ಕ ಹೇಳ್ತಾರೆ, ತುಂಬ ಸ್ಮೆಲ್ ಬರ್ತಿದೆ. ಸೊ ಈ ಒಂದು ಮನೆ ಅಪ್ರಾಕ್ಸಿಮೇಟ್ಲಿ ಒಂದು 15 years ಓಲ್ಡ್ ಇರ್ಬೋದು. ಕಿಚನ್ ಕ್ಯಾಬಿನೆಟ್ ಎಂಥದ್ದು ಇಲ್ಲ. ಇದಕ್ಕೆ 20,000 ಕೋಟ್ ಮಾಡ್ತಿದ್ದಾರೆ ರೆಂಟ್, ಪ್ಲಸ್ ವಾಟರ್ ಬೇರೆ ಅಂತೆ. ಇದು ಪೂಜಾ ರೂಮ್ ಅಂತೆ, ಏನೇನೂ ಇಲ್ಲ, ಲೈಟ್ಸ್ ಕೂಡ ಹಾಕಿಲ್ಲ. ಮತ್ತು ರೂಮ್ 1 ಒಂದೇ ಒಂದು ವಾರ್ಡ್ರೋಬ್ ಕೊಟ್ಟಿದ್ದಾರೆ, ಎಂಥದ್ದು ಇಲ್ಲ. ನೀವು ಕ್ವೀನ್ ಸೈಜ್ ಕಾಟ್ ಹಾಕ್ಕೊಳ್ಬೋದೇನೋ, ಬಟ್ ಕ್ಲೀನ್ ನೀಟ್ ಎಂಥದ್ದು ಇಲ್ಲ. ಸೊ ಇನ್ನು ವಾಶ್ರೂಮ್ ತೋರಿಸ್ತೀನಿ. ಸೊ ಎಲ್ಲ ಓಲ್ಡ್ ಇದು. ಸೊ ನಿಮ್ಮದು ಈ ಥರ ಇದೆ. 20,000 ಹೇಳ್ತಿದ್ದಾರೆ. ಸೊ ಅದಕ್ಕೋಸ್ಕರ ಐ ಸಜೆಸ್ಟ್, ಇಫ್ ಯು ಆರ್ ಸರ್ಚಿಂಗ್ ಫಾರ್ ದ ಫ್ಲ್ಯಾಟ್, ಸಚ್ ನಿಯರ್ ಬೈ ಲೊಕೇಶನ್. ಸೊ ಅವಾಯ್ಡ್ ದ ಬ್ರೋಕರ್ಸ್ ಆಲ್ಸೋ. ಈವನ್ ಓನರ್ ಆಲ್ಸೋ ಗುಡ್ ಇಫ್ ಯು ಆರ್ ಗೋಯಿಂಗ್ ಲಿಟಲ್ ಇನ್ಸೈಡು. ಸೊ ಈ ರೀತಿ ವೀಡಿಯೋಗಳನ್ನ ನಾನು ಮುಂದೆ ಕವರ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಸೊ ಇಟ್ ವಿಲ್ ಮೋಟಿವೇಟ್ ಅಸ್ ಟು ಮೇಕ್ ಲೈಕ್ ದಿಸ್ ಕೈಂಡ್ ಆಫ್ ವಿಡಿಯೋ. ಥ್ಯಾಂಕ್ ಯು.